ಆಕಾಶವಾಣಿ ವಿಜಯಪುರ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ರಾಷ್ಟ್ರಪಿತನಿಗೆ ನುಡಿ ನಮನ. ಗಾಂಧಿ ಚಿಂತನ ಮಾಲಿಕೆ. ಇಂದಿನ ಚಿಂತನ ಸಿಂದಗಿಯ ಯುವ ಲೇಖಕಿ ಸುಕೃತ ಪಟ್ಟಣಶೆಟ್ಟಿ ಅವರಿಂದ. ವಿಶ್ವ ಕಂಡಂತಹ ಅಚ್ಚರಿಯ ಯುಗ ಪುರುಷ ಮಹಾತ್ಮ ಗಾಂಧಿ 1869 2 ಅಕ್ಟೋಬರ್ ರಂದು ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸಿದ ಇವರ ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುತಳಿಬಾಯಿ. ಸತ್ಯಾಗ್ರಹ ಮತ್ತು ಅಹಿಂಸೆ ಎಂಬ ಅಸ್ತ್ರಗಳಿಂದ ಭಾರತ ಮಾತೆಯ ದಾಸ್ಯ ಮುಕ್ತಿಗಾಗಿ ಸಮಸ್ತ ಭಾರತೀಯರನ್ನ ಒಟ್ಟುಗೂಡಿಸಿ ಜಾಗತಿಕ ಮನ್ನಣೆ ಗಳಿಸಿದ ರಾಷ್ಟ್ರಪಿತ ನಮ್ಮ ಬಾಪೂಜಿ. ಶಾಂತಿ ಮಂತ್ರ ಜಪಿಸಿದ ಮಾಂತ್ರಿಕನ ಜೀವನ ಮತ್ತು ಆದರ್ಶ ದೇಶದ ಪ್ರತಿಯೊಬ್ಬರೂ ಕರ್ತವ್ಯ ಮಾರ್ಗದಲ್ಲಿ ಸಾಗಲು ಪ್ರೇರಣೆ ನೀಡುತ್ತದೆ. ಇವರ ಆದರ್ಶ ತತ್ವಗಳು ಜಾಗತಿಕವಾಗಿ ಪ್ರಸ್ತುತವಾಗಿವೆ. ಹೃದಯವಂತಿಕೆಯ ಧೀಮಂತ ವ್ಯಕ್ತಿ ಜನರನ್ನುದ್ದೇಶಿಸಿ ಹೇಳ್ತಾರೆ, ನಿಮ್ಮನ್ನ ನೀವು ಕಂಡುಕೊಳ್ಳಲು ಇರುವ ಉತ್ತಮ ಮಾರ್ಗವೆಂದರೆ ಬೇರೆಯವರ ಸೇವೆಯಲ್ಲಿ ನಿಮ್ಮನ್ನ ನೀವು ಕಳೆದುಕೊಂಡು ಬಿಡುವುದು ಎಂದು. ಈ ಯುಗ ಪುರುಷನ ಜೀವನದುದ್ದಕ್ಕೂ ಅಹಿಂಸಾತ್ಮಕ ಪ್ರತಿರೋಧವನ್ನು ಅಳವಡಿಸಿಕೊಂಡು ಅದರಿಂದಲೇ ಜನಪ್ರಿಯರಾದವರು. ಅತ್ಯಂತ ತಾಳ್ಮೆಯಿಂದ ಬ್ರಿಟಿಷ್ ಆಡಳಿತದ ವಿರುದ್ಧ ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು. ಈ ಹೋರಾಟಗಾರ ಇಚ್ಛೆ, ಛಲ, ಚೈತನ್ಯಕ್ಕೆ ಸಾಕ್ಷಿ ಎನ್ನುವಂತೆ ಒಮ್ಮೆ ಹೇಳ್ತಾರೆ, ದೈಹಿಕ ಸಾಮರ್ಥ್ಯದಿಂದ ಶಕ್ತಿ ಬರುವುದಿಲ್ಲ, ಅದು ಅದಮ್ಯ ಇಚ್ಛೆಯಿಂದ ಬರುತ್ತದೆ ಎಂದು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ತಮ್ಮ ತತ್ವ, ನಂಬಿಕೆ, ಸರಳ ಜೀವನ, ಸ್ವದೇಶಿ, ತಾಳ್ಮೆ, ಅಹಿಂಸೆ, ಶಾಂತಿ ಮಂತ್ರಗಳಿಂದ ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲಿ ಯಶಸ್ವಿಯಾಗಿ ಮಹಾತ್ಮರಾದವರು. ನಮ್ಮೆಲ್ಲರ ಪ್ರೀತಿಯ ಬಾಪು ಸ್ವರಾಜ್ ಮತ್ತು ಅಹಿಂಸಾ ಸಿದ್ಧಾಂತಗಳಲ್ಲಿ ಅಚಲವಾದ ನಂಬಿಕೆಯನ್ನು ಇರಿಸಿ ಭಾರತ ದೇಶವನ್ನು ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಳಿಸಿದರು. ಜಾಗತಿಕವಾಗಿ ಗಾಂಧಿಯವರ ಜನ್ಮದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಅರೆಬಟ್ಟೆಯ ಫಕೀರ ಒಂದು ಒಳ್ಳೆ ಕೆಲಸದಿಂದ ಒಂದು ಹೃದಯಕ್ಕೆ ಸಂತೋಷವನ್ನು ನೀಡುವುದು ಪ್ರಾರ್ಥನೆಯಲ್ಲಿ ತಲೆಬಾಗುವ 1000 ತಲೆಗಳಿಗಿಂತ ಉತ್ತಮವಾಗಿದೆ ಎನ್ನುತ್ತಾರೆ. 1893ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಕರಿಯರ ವಿರುದ್ಧ ಬಿಳಿಯರು ಮಾಡುತ್ತಿದ್ದ ವರ್ಣಭೇದ ನೀತಿಯನ್ನು ನೋಡಿ ಬೇಸರಗೊಂಡ ಗಾಂಧೀಜಿಯ ಚಳುವಳಿ ಅಲ್ಲಿಂದ ಆರಂಭವಾಯಿತು. ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿ ಜಯಗಳಿಸಿದರು. ನಂತರ ಸಾಕಷ್ಟು ವರ್ಷಗಳ ಬಳಿಕ 1915ರಲ್ಲಿ ಭಾರತಕ್ಕೆ ಮರಳಿ ಅದೇ ವರ್ಷ ಅಹಮದಾಬಾದ್ನಲ್ಲಿ ಸತ್ಯಾಗ್ರಹ ಆಶ್ರಮವನ್ನು ಸ್ಥಾಪಿಸಿದರು. ಗಾಂಧಿ ಬ್ರಿಟಿಷರ ಹಿಡಿತದಲ್ಲಿ ಭಾರತವನ್ನ ನೋಡಿ ಮರುಗಿದರು. ಭಾರತಕ್ಕೆ ಸ್ವತಂತ್ರ ಸಿಗದೆ ಬೇರೆ ದಾರಿಯೇ ಇಲ್ಲ ಎಂದು ತಮ್ಮ ವಕೀಲಿ ವೃತ್ತಿಯನ್ನ ತ್ಯಜಿಸಿ ಸಂಪೂರ್ಣ ಹೋರಾಟಕ್ಕೆ ಇಳಿದರು. ಅನೇಕ ಊರೂರುಗಳನ್ನು ಅಲೆದರು. 1934ರಲ್ಲಿ ಗಾಂಧೀಜಿಯವರು ಮೈಸೂರಿಗೆ ಬಂದಾಗ ಅಲ್ಲಿ ನೆರೆದ ಜನಸ್ತೋಮವನ್ನ ಕಂಡು ಬೆರಗಾದ ಕುವೆಂಪು ಉದ್ಘರಿಸಿದ್ದು ಹೀಗೆ: ಇವನು ಕಲ್ಲಿನಲ್ಲಿ ರೊಟ್ಟಿ ಮಾಡಿಲ್ಲ, ಹುಲ್ಲಿನಲ್ಲಿ ನಿಶಿತಾಸ್ತ್ರವನ್ನು ಮಂತ್ರದಿಂದ ರಚಿಸಿ ದಾನವನ ಕೊಂದಿಲ್ಲ, ಅರ್ಧನರ ಅರ್ಧ ಮೃಗ ರೂಪದಲ್ಲಿ ಕುಂಭವನೊಡೆದು ಗುಡುಗುಡಿಸಿ ಮೂಡಿದವನಲ್ಲ, ದಶಶಿರನ ಕೊಂದಿಲ್ಲ, ಚಕ್ರಧರನೂ ಅಲ್ಲ, ಅದ್ಭುತ ಪವಾಡಗಳ ಅಘಟಿತ ವಿಚಿತ್ರಗಳ ಗೋಜಿಗವನೆಂದಿಗೂ ಹೋಗುವಾತನೇ ಅಲ್ಲ, ಮತ್ತಾವ ದೇವತ್ವ ವೀಕ್ಷಣೆಗೆ ನೆರೆದಿಹರು ಇನಿತು ಮನುಜ ವಂಶಜರು ಎಂದು ಆಶ್ಚರ್ಯಚಕಿತರಾಗುತ್ತಾರೆ. ಕುವೆಂಪು ಮಾನವನ ಅಭ್ಯುದಯವನ್ನು ಸಾರುವ ಮನುಜರಾಗಿ ಮನುಜರಂತೆಯೇ ಬಾಳುವವರೇ ದೇವತೆಗಳಾಗುವ ಕಾಲ ಬಂದಿದೆ ಎಂದು ಹೇಳುತ್ತಾರೆ. ಗಾಂಧೀಜಿಯವರ ಬದುಕು ಸರಳ, ಆದರೆ ಅವರ ವ್ಯಕ್ತಿತ್ವ ಭವ್ಯ. ಅನೇಕರ ಕಣ್ಣಿಗೆ ಗಾಂಧೀಜಿ ಒಬ್ಬ ಅವತಾರ ಪುರುಷರಾಗಿ, ಪ್ರವಾದಿಯಾಗಿ ಕಾಣುತ್ತಾರೆ. ನಮ್ಮ ಕುವೆಂಪು ಅವರಿಗೆ ಗಾಂಧಿ ಸಾಮಾನ್ಯನೊಬ್ಬ ಅಸಾಮಾನ್ಯನಾಗಿ ಬೆಳೆದ ಪವಾಡದಂತೆ ಕಾಣುತ್ತಾರೆ. ಹೀಗೆ ಸ್ವತಂತ್ರ ಹೋರಾಟದಲ್ಲಿ ತಮ್ಮ ಬದುಕನ್ನ ಸವೆಸಿದ ಈ ಧೀರ ವ್ಯಕ್ತಿ ನಂತರ 1947ರವರೆಗೂ ಹೋರಾಟ ಮುಂದುವರೆಸುತ್ತಾರೆ. ಸ್ವತಂತ್ರ ಭಾರತದ ಕನಸನ್ನ ನನಸು ಮಾಡುತ್ತಾರೆ. ಜನವರಿ 30, 1948 ಗಾಂಧಿ ಹತ್ಯೆ
ನಡೆದೇ ಹೋಯಿತು. ಹಿಂಸೆ ಕೊನೆಗೆ ಅಹಿಂಸೆಯನ್ನ ಗುಂಡು ಹಾಕಿ ಕೊಂದಿತ್ತು. ಹೇ ರಾಮ ಎನ್ನುತ್ತಾ ಗಾಂಧೀಜಿ ತಮ್ಮ ಕೊನೆ ಉಸಿರೆಳೆದರು. ಆಗ ನಮ್ಮ ಬೇಂದ್ರೆಯವರ ಉದ್ಗಾರ ಹೀಗಿತ್ತು: ಸಾಕ್ರೆಟಿಸ್ ಆತ್ಮವೀರ ಕುಡಿದ ನಲ್ಲಿ ವಿಷದ ನೀರ, ಧೀರ ಕ್ರೈಸ್ತ ಇದ್ದನೆಲ್ಲಿ ಅವನ ದೇಹ ಸಿಲುಬೆಯಲ್ಲಿ, ನ್ಯಾಯದೊಂದ ನೆನಪ ಮಾಡಿ ವಿಚಾರಣೆಯ ಆಟ ಆಡಿ ಕೊಂದ ರಾಗ ಧೂರ್ತರು, ಅದೂ ಬೇಡವಾಯ್ತೆ ಇಲ್ಲಿ ಮುಗಿಸಿದರೋ ಮೂರ್ಖರು. ಭೌತಿಕವಾಗಿ ಗಾಂಧಿ ಹತ್ಯೆಗಿಂತಲೂ ಕ್ರೂರ ಮತ್ತು ಘೋರವಾದದ್ದು ಅವರ ತತ್ವಾದರ್ಶಗಳ ಹತ್ಯೆ ಎಂಬುದನ್ನು ನಾವೆಲ್ಲ ಅರೆತು ನಡೆಯೋಣ. ಯುಗ ಪುರುಷನಿಗೆ ನಿತ್ಯ ನಮಿಸೋಣ. ಇದುವರೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಸಿಂದಗಿಯ ಯುವ ಲೇಖಕಿ ಸುಕೃತಾ ಪಟ್ಟಣಶೆಟ್ಟಿ ಅವರಿಂದ ರಾಷ್ಟ್ರಪಿತನಿಗೆ ನುಡಿ ನಮನ ಕೇಳಿದಿರಿ. ಸಂಕಲನ ಕಿರಣ್ ಕುಮಾರ್ ಶೇಕ್ದಾರ್. ಪ್ರಸ್ತುತಿ ನೀಲೇಶ್ ಬೇನಾಳ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.